गणनायकाय गणदैवताय गणाध्यक्षाय धीमहि। ಮಾಮ ಕುಕ್ಕ ಏನ್ ಮಾಡ್ತಾ ಇದ್ಯಾನ? ಯಾವ್ದಾದ್ರು ಜಾಬ್ ಇದೆಯಾ ಅಂತ ಹುಡುಕ್ತಾ ಇದೀನಮ್ಮ. ಎಷ್ಟು ಜಾಬ್ಗಳನ್ನ ಅಪ್ಲೈ ಮಾಡ್ತೀಯಾ? ಏನ್ ಮಾಡೋದಮ್ಮ, ನಮ್ಗೆ ಇಡೀ ಹಂಗಿದೆ, ಹುಡುಕ್ಲೇಬೇಕು. ಈ ಸರಿ ಯಾವ್ದು ಸಿಗುತ್ತಾ ಇಲ್ಲ? ನೋಡೋಣ, ಯಾವ್ದಾದ್ರು ಅಪ್ಲೈ ಮಾಡೋಣ. ಸಿಗೋದಿದ್ರೆ ಸಿಗುತ್ತಲ್ವಾ, ನಮ್ಮ ಅದೃಷ್ಟ ಹೆಂಗಿದ್ರೆ ಹಾಗೆ. ಓದ್ ಬರ್ತೀನ ಬಿಸ್ನೆಸ್ ಲೋನ್ಗೋಸ್ಕರ ಬ್ಯಾಂಕ್ ಹೋಗ್ತಾ ಇದೀನಿ, ಓದ್ ಬರ್ತೀನಿ. ಮನೆಗೆಲ್ಲ ಬರ್ತೀರಮ್ಮ? ಏನು ಬೇಡ ಅಣ್ಣ, ಒಳ್ಳೇದಾಗ್ತದೆ. ಸರಿ ಓದ್ ಬರ್ತೀನಿ. ಕಮಿನ್ ಮೇಡಮ್. ಹೇಳಿ, ಏನ್ ಬೇಕಾಗಿತ್ತು? ಮೇಡಮ್ ಬಿಸ್ನೆಸ್ ಲೋನ್ ಬೇಕಾಗಿತ್ತು. ಹೌದಾ, ಏನ್ ಬಿಸ್ನೆಸ್ ಮಾಡ್ಬೇಕಂತಿದ್ದೀರಾ? ಮೇಡಮ್ ಒಂದು ಸೈಬರ್ ಸೆಂಟರ್ ಓಪನ್ ಮಾಡೋಣ ಅಂತ. ಎಷ್ಟು ಬೇಕಂತಿದ್ದೀರಾ? ಮೇಡಮ್ ಒಂದು 10 lakhs ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಹೇಳಿ ಮೇಡಮ್. ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಇರಬೇಕು, ಇಲ್ಲಾಂದ್ರೆ ಯಾವ್ದಾದ್ರು ಇನ್ಸೂರೆನ್ಸ್ ಇರಬೇಕು. ಸಾರಿ ಮೇಡಮ್, ಆ ಥರ ಯಾವುದು ಇಲ್ವಲ್ಲ. ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ, ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡಬೇಕಲ್ವಾ. ಮೇಡಮ್ ನಾನು ಎಜುಕೇಷನ್ ಮಾಡಿದ್ದೀನಿ, M.Com ವರೆಗೂ ಓದಿದ್ದೀನಿ. ಪ್ಲೀಸ್ ಮೇಡಮ್ ನೋಡಿ. ಇಲ್ಲ, ಆಗಲ್ಲ ಸರ್. ಏನು ಸರ್ ಇವತ್ತು ಎಷ್ಟಾಯ್ತು ಸರ್? ಏನು ಸರ್? ಅದೇ ಟೇಬಲ್ ಕೆಳಗಡೆ ಸರ್ ಇವತ್ತು ಕಡಿಮೆನೆ. ನೆನ್ನೆ ಮಾತ್ರ ಸೂಪರ್ ಒಳ್ಳೆ ಪಾರ್ಟಿ ಸಿಕ್ಕಿದ್. ನೆನ್ನೆ ಮಾತ್ರ ಸೂಪರ್ ಕಲೆಕ್ಷನ್ ಆಗಿ. ಏನೋ ನಮ್ಮವನ್ ಬರ್ತಾವನೆ. ಯಾರು ಸರ್? ಇವನಾ PUC ಅಲ್ಲಿ ಇವನೇ ಟಾಪರ್ ಸರ್. ಬರೇ ಇಲ್ಲ ಇತ್ತೇನೋ ಇಲ್ಲಿ ಇಲ್ಲಪ್ಪ, ಜಾಬ್ ಇಲ್ಲ ಎಂಥದ್ದು. ನಾವು ಸೆಕೆಂಡ್ PUC ಮಾಡಿ ನಮ್ ಗೌರ್ಮೆಂಟ್ ಜಾಬ್ಗಳು ನೋಡೋ ಮಗದಲ್ಲಿ ದುಡ್ಡಿದ್ರೇನೆ ದುನಿಯಾ, ಓದ್ಗೆಲ್ಲ ದುನಿಯಾನೇ ಇಲ್ಲ ಮಗ. ಅಂತೂ ನಿಜ ಮಗ. ಯಾಕೆ ಬದುಕಬೇಕು ನಾನು? ಯಾರಿಗೋಸ್ಕರ ಬದುಕಬೇಕು ನಾನು? ಇಲ್ಲ, ನಾನು ಸತ್ತೋಗ್ತೀನಿ. ಯಾಕೆ ಸಾಯ್ಬೇಕು ನಾನು? ನಮ್ಮಪ್ಪ ನಮ್ಮ ಇಷ್ಟು ಕಷ್ಟ ಬಿದ್ದು ನಾನು ಓದಿಸಿದಾರಲ್ಲ. ಇಲ್ಲ, ನಾನು ಸಾಯಿಲ್ಲ. ನನಗೋಸ್ಕರ ನಮ್ಮ ತಂಗಿ ಇದ್ದಾಳೆ, ಅವಳಿಗೋಸ್ಕರ ಆದರೂ ನಾನು ಬದುಕ್ತೀನಿ. ನಿನ್ನೆ ನಾನು ಬಿಸ್ನೆಸ್ ಲೋನ್ಗೆ ಅಂತ ಹೋಗಿದ್ದೆ ಅಲ್ಲ, ಅದು ಅವ್ರು ಕೊಡಲ್ಲ ಅಂದ್ಬಿಟ್ರವ. ನಮಗೆ ಆಸ್ತಿ ಇಲ್ಲ, ಯಾರಿಂದನೂ ಇನ್ಫ್ಲೂಯೆನ್ಸ್ ಇಲ್ಲ, ಹೆಂಗೆ ಕೊಡ್ತಾರಪ್ಪ? ಏನಮ್ಮ ಅಂತ ಸುದ್ದಿ? ನನಗೆ ದೇಶ ಕಾಯೋ ಭಾಗ್ಯನ ಇಲ್ಲ ಅಮ್ಮ. ಹೋಗಲ್ಲಮ್ಮ, ನೀನ್ ಬಿಟ್ಟು ಹೆಂಗ್ ಹೋಗ್ಲಿ? ನೀನು ಒಬ್ಬಳೇ ಇರಲಿಲ್ಲ. ಇಲ್ಲ ಅಮ್ಮ, ನಾನು ಹೋಗಲ್ಲ ಅಮ್ಮ, ನಿಜವೂ ನೀನ್ ಬಿಟ್ಟು ಎಲ್ಕೋ ಹೊರಟಿದ್ಯಾ? ನೋಡ್ರಿ, ಬಿಲ್ಡಿಂಗ್ ಸೆಲೆಕ್ಟ್ ಆಗಿದ್ದೀನಿ ನೋಡ್ರಿ, ಹೋಗ್ತಾ ಇದೀವಿ. ಏನೋ ಸಿಟಿನಾಗ ಹೋಗಿ M.Com ತಪ್ಪಾಕ್ ನಿನ್ ದೇಶ ಕಾಯ್ತಾನೆ ಹೋಗೋದು? ಯಾವ್ದೋ ಮಾಡ್ಬೇಕಲ್ಲ ನೋಡ್ರಿ. ಕೋಲಾರ ಜಿಲ್ಲೆಯ ಮಣ್ಣಿನ ಮಗ ಮನು ಭಾರತೀಯ ಸೇನೆಯ ಮುಖ್ಯಸ್ಥನಾಗಿ ಆಯ್ಕೆ. ಓಹೋ, ನಮ್ಮೂರವನಲ್ಲ ಇವನು. ಇವ್ನು ನಮ್ಮೂರವನ. ಟೆರರ್ ಅಟ್ಯಾಕ್ ನಡೆದಿರುವಂತಹದ್ದು CRPF ಯೋಧರ ಮೇಲೆ ನಡೆದಿರ್ತಕ್ಕಂಥ ಈ ಒಂದು ಅಟ್ಯಾಕ್ ನಲ್ಲಿ 30 ಜನ ಭಾರತದ CRPF ಯೋಧರು ಹುತಾತ್ಮ. ಭೀಕರ ದಾಳಿ ನಡೆದಿದೆ. ಈ ಒಂದು ರಕ್ತ ಪಿಪಾಸುಗಳಾಗಿರುವ ಜಿಹಾದಿಗಳು ನಡೆಸಿರ್ತಕ್ಕಂತಹ ಈ ಒಂದು ದಾಳಿಯಲ್ಲಿ 30 ಜನ ಭಾರತದ ಸೈನಿಕರು ಈಗ
have dialed is currently busy. ಹಲೋ ಏನು ಮಾಡ್ತಾ ಇದೀಯಮ್ಮ? ಹಾಂ ನಾಳೆ ಊರಿಗೆ ಬರ್ತಾ ಇದ್ದೀನಮ್ಮ ನಾನು. ಹಾಂ ಸರಿಮ್ಮ ಇಲ್ಲ. ನಮ್ಮೂರಿಗೆಲ್ಲ ಎಮ್ಮೆ ತಂದ್ಬಿಟ್ಟೆ ನೀನು. ಚೆನ್ನಾಗಿದ್ದೀರಾ? ಏನಪ್ಪ ನಿಮ್ಮನ್ನೆಲ್ಲ ಅವಮಾನ ಮಾಡಿದ್ರಿ ಈಗ. ಬಂದೆ. ಏನಲ್ಲಪ್ಪ ಎಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಪ್ಪ. Our national flag does not fly because of the hair. It flies because of the soldiers who died protecting it.